ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಬ್ಯಾಂಗ್ಳೂರಿಂದ 129 ಕಿಲೋಮೀಟರ್ಸ್ ದೂರದಲ್ಲಿರೋ ಕಾರ್ ಮ್ಯೂಸಿಯಂ ಪಯಣ. ಸೊ ಬ್ಯಾಂಗ್ಳೂರಿಂದ ತುಂಬ ದೂರ ಏನಿಲ್ಲ, ಜಸ್ಟ್ 129 ಕಿಲೋಮೀಟರ್ಸು. ನಾವು ಅರ್ಲಿ ಮಾರ್ನಿಂಗ್ ಬೇಗ ಬಿಡದಿ ರೀಚ್ ಆದ್ವಿ. ಬಿಡದಿ ರೀಚ್ ಆಗಿ ಅಲ್ಲಿ ಶಿವಸಾಗರ್ ಬಿಡದಿ ತಟ್ಟೆ ಇಡ್ಲಿ ಟ್ರೈ ಮಾಡಿದ್ವಿ. ಇಟ್ ವಾಸ್ ವೆರಿ ಗುಡ್. ಸೊ ಅಲ್ಲಿಂದ ನಾವು ಸೀದಾ ತಿಂಡಿ ಮಾಡಿಕೊಂಡು ಬೈ 10:30 ಪಯಣ ರೀಚ್ ಆದ್ವಿ. 10:30 ರೀಚ್ ಆದರೆ ಅಲ್ಲಿ 11 o'clock ಓಪನ್ ಆಗೋದು. ಬಟ್ ಅಲ್ಲಿ ಆಲ್ರೆಡಿ ಟಿಕೆಟ್ ಕೊಡ್ತಾಯಿದ್ರು, 50 rupees ಪರ್ ಹೆಡ್ ಟಿಕೆಟ್ ಆ್ಯಕ್ಚುಲಿ. ಇನ್ನು ಅಲ್ಲಿ ಅದು ಹೊರಗಡೆಯಿಂದ ನೋಡೋಕ್ಕೆ ಟೈರ್ ಶೇಪಲ್ಲಿ ಡಿಸೈನ್ ಮಾಡಿರೋದು, ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದು ಕಾರ್ ಕ್ರೇಜ್ ಇರೋರ್ಗೆ ಒಂಥರ ವಿಂಟೇಜ್ ಸೀರೀಸ್ ಕಾರ್ ನೋಡೋದೇ ಒಂಥರ ಖುಷಿ. ಆ್ಯಕ್ಚುಲಿ ನೀವು ನೋಡ್ತಾ ಇರೋದು ಬಂದು ಫಸ್ಟ್ ಫ್ಲೋರ್. ಇದರಲ್ಲಿ ಫುಲ್ ಕಾರೇ ಇದೆ, ಕಾರ್ ಮತ್ತು ಬೈಕ್ಸ್ ಇದೆ. ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಹೋದರೆ ಸ್ವಲ್ಪ ವಿಂಟೇಜ್ಗಿಂತ ನೆಕ್ಸ್ಟ್ ಲೆವೆಲ್ ಮಾಡರ್ನ್ ಕಾರ್ಗಳನ್ನ ಇಟ್ಟಿದ್ದಾರೆ. ಬರೀ ಕಾರು ಬೈಕಲ್ಲ, ಅಲ್ಲಿ ಆಲ್ಮೋಸ್ಟ್ ಹಳೇದು ಅಂತ ಏನಿದೆ, ಲೈಕ್ ಆನ್ಸೆಂಟ್ ವಿಂಟೇಜ್ ಬ್ರಿಟಿಷ್ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಥಿಂಗ್ಸ್ ಎಲ್ಲದನ್ನು ಇಟ್ಟಿದ್ದಾರೆ. ಇವನ್ ಗನ್ಸ್ ಇರ್ಬೋದು, ಮತ್ತು ರಾಜರು ಯೂಸ್ ಮಾಡ್ತಿದ್ದ ಕತ್ತಿಗಳು, ಮತ್ತು ದೇವ್ರ ಪೂಜೆಗೆ ಯೂಸ್ ಮಾಡ್ತಿದ್ದಂಥ ಥಿಂಗ್ಸ್ ಎಲ್ಲದನ್ನು ಇಟ್ಟಿದ್ದಾರೆ, ಹಳೆ ಕ್ಯಾಮ್ರಸ್ ಎಲ್ಲ. ನೀವು ನೋಡ್ತಾ ಇರೋದು ಬಂದು ಇದು ಫಸ್ಟ್ ಫ್ಲೋರ್. ಸೊ ಕೆಳಗಡೆ ಡೌನ್ ಸ್ಟೇರ್ಸಿಗೆ ಹೋದರೆ ಅಲ್ಲಿ ಎಲ್ಲ ರೀತಿ ಮ್ಯಾಟಿಕ್ ಇಟ್ಕೊಂಡು ನೋಡ್ತೀವಿ. ಸೊ ದಟ್ ನಾವು ಬೇಗನೆ ಅಲ್ಲಿಂದ 1 hour ಆಚೆ ಬಂದು ಮುಗಿಸ್ಕೊಂಡು ಅಲ್ಲಿಂದನೇ ಜಸ್ಟ್ ಪಯಣ ಆಪೋಸಿಟಲ್ಲೇ ಪೂಜಾರಿ ಫಿಶ್ ಲ್ಯಾಂಡ್ ಅನ್ನೋ ಒಂದು ಹೋಟೆಲ್ ಇದೆ. ಅಲ್ಲಿ ನಿಜವಾಗ್ಲೂ ಫುಡ್ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಆಲ್ಮೋಸ್ಟ್ 2:30 ಆಗಿತ್ತು. ಸೊ ದಟ್ ಆನ್ ದ ವೇ ಮಳೆ ಬಂದಿತ್ತು, ವೆದರ್ ಚಿಲ್ಲಾಗಿತ್ತು. ಬ್ಯಾಂಗ್ಳೂರ್ನ 3:30 ಎಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಇದಾಗಿತ್ತು ನಮ್ಮದು ಒನ್ ಡೇ ಔಟಿಂಗ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.